ನೋಡಿ, ಇದೇ ರೀತಿಯಾಗಿ ಬೆಳಗಾವಿಯಲ್ಲೂ ಅಷ್ಟೇ ಈ ಮುಷ್ಕರದ ಬಿಸಿ ತಟ್ಟಿದೆ. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ವ್ಯತ್ಯಯ ಉಂಟಾಗಿ ಜನ ಅಲ್ಲೂ ಕೂಡ ಪರದಾಡಿದ್ರು. ಅಂತಾರಾಜ್ಯ ಬಸ್ ಸಂಚಾರ ಸ್ಥಗಿತ ಆಗಿರೋದ್ರಿಂದ ಬೇರೆ ಬೇರೆ ಊರುಗಳು ಜೊತೆಗೆ ಗಡಿ ಪ್ರದೇಶ ಅಂದರೆ ಗೋವಾ, ಮಹಾರಾಷ್ಟ್ರ ಪ್ರಯಾಣಿಕರೆಲ್ಲರೂ ಕೂಡ ಇಲ್ಲಿ ಪರದಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ರಾಜ್ಯ ಸರ್ಕಾರದ ಸಾರಿಗೆ ನೌಕರರು ಇವತ್ತು ಇಡೀ ರಾಜ್ಯಾದ್ಯಂತ ಮುಷ್ಕರ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಯ ಇವತ್ತು ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾನಿದ್ದೇನೆ. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇರುವಂತಹ ಏನು NWKSRTCಯ ನೌಕರರು ಸಹ ಇವತ್ತು ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತು ಪ್ರಯಾಣಿಕರಿಗಾಗಿರ್ಬೋದು ಒಂದು ಸಮಸ್ಯೆ ಆಗ್ತಾ ಇದೆ. ವಿದ್ಯಾರ್ಥಿಗಳೇನಿರ್ತಾರೆ ಮತ್ತು ಕಾಲೇಜಿನ ವಿದ್ಯಾರ್ಥಿ ಮತ್ತು ಸ್ಕೂಲ್ ವಿದ್ಯಾರ್ಥಿಗಳು ಇವತ್ತು ಬಸ್ಸಿಗಾಗಿ ಹರಸಾಹಸ ಪಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದಾರೆ, ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಕುಳಿತುಕೊಂಡು ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ. ಅದೇ ತರನಾಗಿ ಬೆಳಗಾವಿಗೆ ಒಂದು 3 ರಾಜ್ಯದ ಕನೆಕ್ಷನ್ ಇದೆ. ಅದರಲ್ಲಿ ಪ್ರಮುಖವಾಗಿ ಗೋವಾ, ಮಹಾರಾಷ್ಟ್ರ ಬಸ್ಗಳನ್ನು ಸಹ ಬರಬೇಕಾಗಿತ್ತು. ಆದರೆ ಇಲ್ಲಿ ಮುಷ್ಕರದ ಹಿನ್ನೆಲೆಯಲ್ಲಿ ಒಂದು ಅಹಿತಕರ ಘಟನೆ ನಡೆಯಬಾರದು ಅಂತೇಳಿ ಈಗಾಗಲೇ ಇಲ್ಲಿರುವಂಥ KSRTC ಸಿಬ್ಬಂದಿ ಮಹಾರಾಷ್ಟ್ರದ ಏನು ಅಂತ ಸಾರಿಗೆ ಸಂಸ್ಥೆಯವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಬಸ್ಸನ್ನು ಓಡಿಸ್ಕೋಬೇಡಿ, ಯಾಕಂದ್ರೆ ಅನೇಕ ದಿನಗಳಿಂದ ರಾಜ್ಯ ಸರ್ಕಾರ ಕೊಡಬೇಕಾದಂತಹ ಏನು ನಮಗೆ ಒಂದು ವೇತನ ಇತ್ತು, ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು. 7ನೇ ವೇತನ ಆಯೋಗದಂತೆ ಇವತ್ತು ನಮಗೆ ಪೇಮೆಂಟನ್ನು ಕೊಡಬೇಕಾಗಿತ್ತು. ಬೇರೆ ಬೇರೆ ನಿಗಮಗಳಿಗೆ ಸರ್ಕಾರ ಒಂದು ಪೇಮೆಂಟನ್ನು ಕೊಟ್ಟಿದೆ, ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ. ಅದರಿಗೆ ನಮಗೆ ಕೊಡಬೇಕಾದಂಥ ಏನು ಒಂದು ವೇತನ ಇದೆ, ಇದರಲ್ಲಿ ತಾರತಮ್ಯವನ್ನು ಮಾಡ್ತಾ ಇದೆ ಅಂತೇಳಿ ಈಗಾಗಲೇ ಒಂದು ಏನು KSRTC KSRTC ಅಂತ ಏನು ಅನೇಕ ಜನ ಕಂಡಕ್ಟರು ಮತ್ತು ಏನು ಚಾಲಕರಿದ್ದಾರೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ನೋಡ್ತಾ ಇದ್ದಾರೆ ಇಲ್ಲಿರುವಂಥ ವಿದ್ಯಾರ್ಥಿಗಳು ಯಾವ ಥರನಾಗಿ ಹರಸಾಹಸ ಪಡ್ತಾ ಇದ್ದಾರೆ ಅಂತೇಳಿ. ಬೆಳಗಾವಿಯಲ್ಲಿ ಈಗ CBT ಏನು ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅಲ್ಪ ಸ್ವಲ್ಪ ಏನು ಅಲ್ಲಿರುವಂಥ ಏನು ಡ್ರೈವರ್ ಆಗಿರ್ಬೋದು ಮತ್ತು ಇಲ್ಲಿರುವಂಥ ಕಂಡಕ್ಟರು ಅವರಿಗೆ ಯಾವುದೇ ತರನಾಗಿ ತೊಂದರೆ ಆಗಬಾರ್ದು ಅಂತೇಳಿ ಅಲ್ಪ ಪ್ರಮಾಣದಲ್ಲಿ ಬಸ್ಗಳನ್ನು ಚಾಲನೆ ಮಾಡ್ತಾ ಇದ್ದಾರೆ. ಏನು ಬೆಳಗಾವಿಯಲ್ಲಿರುವಂಥ 2 ಯೂನಿವರ್ಸಿಟಿಗಳು, ಒಂದು VTV ಇರ್ಬೋದು, ಒಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದೆ. ವಿದ್ಯಾರ್ಥಿಗಳು ಸಹ ಇವತ್ತು ಸಮಸ್ಯೆಗೆ ಈಡಾಗಿದ್ದಾರೆ. ಅದೇ ತರನಾಗಿ ಬೇರೆ ಬೇರೆ ಊರುಗಳಿಂದ ಏನು ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ಪ್ರಯಾಣಿಕರು ಭಾಳ ಹರಸಾಹಸ ಪಡ್ತಾ ಇದ್ದಾರೆ. ಬಸ್ಸಿಗಾಗಿ ಕಾದು ಕೂತಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ H. ಪಾಟೀಲ್, ಪವರ್ TV, ಬೆಳಗಾವಿ.